ಸ್ವಾಮಿಯೇ ಶರಣಮಯ್ಯಪ್ಪ. ರೀಸೆಂಟಾಗಿ ನಾವು ಬೆಂಗಳೂರಿಂದ ಶಬರಿಮಲೆಗೆ ಟ್ರೈನಲ್ಲಿ ಹೋಗಿದ್ರಿ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ. ಈ ವಿಡಿಯೋನ ಫುಲ್ಲಾಗಿ ನೋಡಿ, ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಬರಿಮಲೆಗೆ ಡೈರೆಕ್ಟ್ ಕನೆಕ್ಟಿವಿಟಿ ನಿಮಗಿಲ್ಲ. ನೀವು ಬಂದು ನಿಯರೆಸ್ಟ್ ಕನೆಕ್ಟಿಂಗ್ ಪಾಯಿಂಟಲ್ಲಿ ಇಳ್ಕೊಬೋದು. ಕೋಟಯಂ, ಎರ್ನಾಕುಲಂ, ಚೆಂಗನೂರು. ನಾವು ಬಂದು ಚೆಂಗನೂರು ಚೂಸ್ ಮಾಡಿಕೊಂಡ್ರೆ ಅಲ್ಲಿಂದ ನಿಮಗೆ ಸಿಕ್ಕಾಪಟ್ಟೆ ಬಸ್ ಫೆಸಿಲಿಟೀಸ್ ಇದೆ. ನೀವು ಪಂಪಾಗಿ ಹೋಗ್ಬೋದು, ಇಲ್ಲ ಎರಿಮೇಲಿ ಹೋಗ್ಬೋದು, ಇಲ್ಲ ನೀಲಕಲ್ಲು ಹೋಗ್ಬೋದು. ಈ ಸತಿ ನನ್ನ ಜೊತೆಗೆ ನನ್ನ ತಮ್ಮಂದಿರಿಬ್ಬರು ಜಾಯ್ನ್ ಆಗಿದ್ದರು. ಅವರಿಗೆ ಇದು ಮೊದಲನೇ ವರ್ಷ. ಅವರು ಕನ್ನಿಸ್ವಾಮಿಯಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ಸೊ ಅವ್ರನ್ನ ಕರ್ಕೊಂಡೋಗಿ ಬರೋದೇ ನನ್ನ ದೊಡ್ಡ ಜವಾಬ್ದಾರಿಯಾಗಿತ್ತು. ಈ ಸತಿ ನಮ್ಗೆ ಒಳ್ಳೆ ದರ್ಶನ ಸಿಕ್ತು. ಇದು ನಮ್ಮ ನೆಕ್ಸ್ಟ್ ಡೇ ಆಫ್ ಜರ್ನಿ. ಸೊ ಆಲ್ಮೋಸ್ಟ್ ನಾವು ಕೇರಳ ರೀಚ್ ಆಗ್ತಿದ್ದೀವಿ. ಸೊ ನಾನು ಟ್ರೈನ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಾವು ಟ್ರಾವೆಲ್ ಮಾಡಿರೋ ಟ್ರೈನ್ ಬಂದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಈ ಟ್ರೈನ್ ನಿಮ್ಗೆ ಆಲ್ಮೋಸ್ಟ್ ಎವ್ರಿ ಡೇ ರನ್ ಆಗುತ್ತೆ. ಸೊ ನನ್ನ ಪ್ರಕಾರ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ ಶಬರಿಮಲೆಗೆ. ಏನಕ್ಕಂತ ಹೇಳಿದ್ರೆ ಇದು ನಿಮಗೆ ತುಂಬ ಎಕನಾಮಿ ಇರುತ್ತೆ. ಟ್ರೈನು ನೀವು ಪ್ರಾಪರಾಗಿ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಎಕನಾಮಿ ಇರುತ್ತೆ, ಮತ್ತು ಸೇಫ್ಟಿ ಇರುತ್ತೆ, ಮತ್ತು ನಿಮಗೆ ತುಂಬ ಸ್ಟ್ರೈನ್ ಇರಲ್ಲ. ಈ ಬಸ್ಸಲ್ಲಿ ಹೋಗೋ ಥರ ಅಷ್ಟು ಸ್ಟ್ರೈನ್ ಇರಲ್ಲ. ನೀವು ಆರಾಮಾಗಿ ಸ್ಲೀಪರಲ್ಲಿ ರೆಸ್ಟ್ ತೊಗೊಂಡು ಆರಾಮಾಗಿ ಹೋಗ್ಬರ್ಬೋದು. ಮತ್ತು ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ, ನಿಮಗೆ ಟೀಮ್ ಇಲ್ಲ ಅಂತ ಅಂದಾಗ ನಿಮಗೆ ಟ್ರೈನ್ ಆಪ್ಷನು ಬೆಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಟ್ರೈನಲ್ಲಿ ನಿಮಗೆ ತುಂಬ ಸ್ವಾಮಿಗಳು ಸಿಗ್ತಾರೆ. ನೀವು ಅವ್ರ ಜೊತೆನೇ ನೀವು ಆಲ್ಮೋಸ್ಟು ಟ್ರಾವೆಲ್ ಮಾಡ್ಕೊಬೋದು, ನೀವು ಒಬ್ಬರೇ ಟ್ರಾವೆಲ್ ಮಾಡೋಂಗಿದ್ರೆ. ಇವಾಗ ಆಲ್ಮೋಸ್ಟ್ ನಾವು ಕೇರಳ ರೀಚ್ ಆಗಿದ್ದೀವಿ. ಕ್ಲೋಸ್ ಟು ಚೆಂಗನೂರು ಅಂತಲೇ ಹೇಳ್ಬೋದು. ಸೊ ಇವಾಗ ಚೂರು ಬಿಸಿಲು ನಮ್ಮ ಕಣ್ಣಿಗೆ ಕಾಣಿಸ್ಕೊತಿದೆ. ಸೊ ಚೆಂಗನೂರು ಸ್ಟೇಷನ್ ನಾವು ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಬೆಂಗಳೂರಿಂದ ತುಂಬ ಸ್ವಾಮಿಗಳು ಅವತ್ತು ಟ್ರಾವೆಲ್ ಮಾಡಿದರು. ನೀವೇ ನೋಡ್ಬೋದು, ತುಂಬ ಜನ ಬಂದಿದ್ರು ಆ್ಯಕ್ಚುಲಿ ಅವತ್ತು. ನಾನು ನಿಮಗೆ ಮುಂಚೆ ಹೇಳ್ದಂಗೆ, ನೀವು ಒಬ್ಬರೇ ಬಂದರೂ ಕೂಡ ನಿಮಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಿಮ್ಗೆ ಎಲ್ಲೋ ಒಂಚೂರು ಯಾರೋ ಒಬ್ಬರು ಟೀಮ್ ಸಿಕ್ಬಿಡುತ್ತೆ. ಸೊ ನೀವು ಜೊತೆಗೆ ನೀವು ಆರಾಮಾಗಿ ಹೋಗ್ಬರ್ಬೋದು. ಚೆಂಗನೂರು ರೈಲ್ವೆ ಸ್ಟೇಷನಿಂದ ನಿಮಗೆ ತುಂಬ ಆಪ್ಷನ್ಸ್ ಇದೆ ಪಂಪಾ ರೀಚ್ ಮಾಡೋಕ್ಕೆ. ನೀವು ಗೌರ್ಮೆಂಟ್ ಬಸ್ ತೊಗೊಬೋದು, ಅದು ತುಂಬಾ ಎಕನಾಮಿ ಇರುತ್ತೆ. ಇಲ್ಲಾಂದರೆ ನೀವು ಕ್ಯಾಬ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನನ್ನ ಸಜೆಷನ್ ಏನು ಅಂದರೆ, ಆದಷ್ಟು ಬಸ್ಸೇ ತೊಗೊಳ್ಳಿ. ಏನಕ್ಕಂದರೆ ನಿಮಗೆ ಎವ್ರಿ 15 ಮಿನಿಟ್ಸ್ಗೆ ಚೆಂಗನೂರು ಟು ಪಂಪಾ ಬಸ್ಗಳು ತುಂಬ ಇದೆ. ಆಮೇಲೆ ಕಾಸ್ಟ್ ವೈಸ್ ನೋಡಿದ್ರೆ ಇದು ತುಂಬ ಎಕನಾಮಿ ಅನಿಸುತ್ತೆ. ಏನಕ್ಕಂದರೆ 120 ರೂಪಾಯಲ್ಲಿ ನೀವು ಪಂಪಾ ರೀಚ್ ಆಗ್ಬಿಡ್ಬೋದು. ಇದೇ ಕ್ಯಾಬ್ ಅಂದರೆ ಅದು ತುಂಬ ಎಕ್ಸ್ಪೆನ್ಸಿವು. ಸೊ ನೀವು ಆದಷ್ಟು ಬಸ್ ತೊಗೊಳ್ಳೋದು ಒಳ್ಳೇದು ನಿಮಗೆ. ನಾವು ಅವತ್ತು ಬಂದು ಪಂಪಾಗೆ ಹೋಗಲಿಲ್ಲ. ನಾವು ಇಲ್ಲಿಂದ ಚೆಂಗನೂರು ಟು ಎರಿಮೇಲಿ ಹೋದ್ರಿ. ಏನಕ್ಕಂದರೆ ನನ್ನ ಜೊತೆ 2 ಕನ್ನಿಸ್ವಾಮಿಗಳಿದ್ದರು. ಅವ್ರನ್ನ ಕರ್ಕೊಂಡೋಗಿ ಎರಿಮೇಲಿಯಲ್ಲಿ ಪೇಟೆ ತುಲ್ಲಲ್ ಅಂತ ಒಂದು ಕಸ್ಟಮ್ ಇದೆ, ಅದನ್ನು ಮಾಡಿಸ್ಬೇಕಿತ್ತು. ಇವಾಗ ನಾವು ಚೆಂಗನೂರು ಟು ಎರಿಮೇಲಿ ಬಸ್ ಹತ್ಕೊಂಡಿದ್ದೀವಿ. ಸೊ ನೀವೇ ನೋಡ್ಬೋದು KSRTC ಬಸ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ. ಸೊ ಈ ದಾರಿ ಪೂರ್ತಿ ನಿಮಗೆ ಒಳ್ಳೊಳ್ಳೆ ಸೀನ್ರಿಗಳು ಸಿಗುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ರಿ. ನೀವು ನೋಡಿ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿ.
ಇವಾಗ ನಾವು ಎರಿಮೇಲಿ ರೀಚ್ ಆಗಿದ್ದೀವಿ. ಸೊ ಈ ದೇವಸ್ಥಾನದ ಹೆಸರು ಬಂದು ಧರ್ಮಶಾಸ್ತ್ರ ದೇವಸ್ಥಾನ ಅಂತ ಕರೀತಾರೆ. ಈ ಪ್ಲೇಸ್ ಬಂದು ತುಂಬಾ ಸ್ಪೆಷಲು. ಏನಕ್ಕಂದರೆ ನೀವು ಅಯ್ಯಪ್ಪ ಕಥೆಯಲ್ಲಿ ಮಹಿಷಿ ಅನ್ನೋ ರಾಕ್ಷಸಿ ಬಗ್ಗೆ ಖಂಡಿತ ಕೇಳಿರ್ತೀರ. ಆ ರಾಕ್ಷಸಿನ ಬಂದು ಸಂಹಾರ ಮಾಡಿರೋ ಜಾಗನೇ ಇದು. ಅದಕ್ಕೆ ಈ ಪ್ಲೇಸ್ನ ತುಂಬ ಸ್ಪೆಷಲ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಎಲ್ಲ ಭಕ್ತಾದಿಗಳು ಮುಖದಲ್ಲಿ ಬಣ್ಣ ಹಚ್ಕೊಂಡು, ತಲೆಗೆಲ್ಲ ಕಟ್ಕೊಂಡು, ಕೈಯಲ್ಲಿ ಆಯುಧ ಇಟ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ, ನೋಡಿರ್ತೀರ. ಅದು ಏನಕ್ಕಂದರೆ ಅಯ್ಯಪ್ಪ ಬಂದು ಮಹಿಷಿನ ಸಂಹಾರ ಮಾಡೋಕ್ಕೆ ಬಂದಾಗ ಇಲ್ಲಿ ಕಾಡು ಮನುಷ್ಯರು ತುಂಬ ಜನ ಇದ್ದರು. ಅವರಲ್ಲಿ ಒಬ್ಬರಾಗ ಅಯ್ಯಪ್ಪ ಅವ್ರ ಥರನೇ ವೇಷ ಕಟ್ಕೊಂಡು ಒಬ್ಬರಾಗಿ ಹೋಗಿ ಸಂಹಾರ ಮಾಡ್ತಾರೆ. ಸೊ ಇಲ್ಲಿ ಬಂದು ಕಣ್ಣಿ ಸ್ವಾಮಿಗಳಂತೂ ಮಸ್ಟ್ ಆ್ಯಂಡ್ ಶುಡ್ ಈ ಪ್ಲೇಸಿಗೆ ಬರಲೇಬೇಕು ಎರಿಮೇಲಿಗೆ. ಇದರಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ ಅಯ್ಯಪ್ಪ ಅಂತ ಬಂದಾಗ ಜಾತಿ ಭೇದ ಭಾವ ಸ್ಟೇಟಸ್ ಯಾವುದೂ ಬರಲ್ಲ. ನಾವೆಲ್ಲರೂ ಒಂದೇ ಅನ್ನೋದೇ ಇದರ ಅರ್ಥ. ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೀವಿಲ್ಲಿ ನೋಡ್ಬೋದು ನಮ್ಮ ಕಣ್ಣಿ ಸ್ವಾಮಿಗಳು ಪೇಟೆ ತುಳ್ಳಲ್ಗೆ ಎಲ್ಲ ಥರನೂ ರೆಡಿ ಆಗ್ತಿದ್ದಾರೆ. ತಲೆಗೆಲ್ಲ ಕಟ್ಕೊಂಡು, ಮೈಗೆ ಬಣ್ಣ ಹಚ್ಕೊಂಡು. ಸೊ 2 ಕಾಯಿ ಕೊಡ್ತಾರೆ. ಕಾಯಿನ ತೊಗೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ಗಣೇಶನ ದೇವಸ್ಥಾನ ಸಿಗುತ್ತೆ, ಅಲ್ಲೋಗಿ ಕಾಯಿನ ಹೊಡೆದು ಅಲ್ಲಿಂದ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಅದು ಆ್ಯಕ್ಚುಲಿ ಅಯ್ಯಪ್ಪನ ಫ್ರೆಂಡು ವಾವರ ಸ್ವಾಮಿ ಅಂತಾರೆ ಅವ್ರನ್ನ. ಅವರೊಂದು ಮುಸಲ್ಮಾನರು, ಅವ್ರಿಗೊಂದು ದರ್ಗಾ ಒಂದಲ್ಲಿದೆ. ಸೊ ಆ ದರ್ಗಕ್ಕೆ ಮ್ಯಾಂಡೇಟ್ರಿ ಹೋಗಲೇಬೇಕು. ಅಲ್ಲೊಂದು ಕಾಯಿ ಹೊಡೆದು ಅಲ್ಲಿಂದ ಫಾಲೋ ಮಾಡಿಕೊಂಡು ಹೋಗಬೇಕು. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಇದೇ ವಾವರ್ ದೇವಸ್ಥಾನ. ಅಯ್ಯಪ್ಪ ಅವರ ಫ್ರೆಂಡ್ ಮುಸಲ್ಮಾನರು ಇವರೇ. ಅವ್ರ ದೇವಸ್ಥಾನಕ್ಕೆ ನಾವು ಹೋಗಲೇಬೇಕು. ನೀವು ಶಬರಿಮಲೆ ಕಡೆ ಇರೋ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಈ ಥರ ನೀರು ತುಂಬಾ ಕಾಮನ್ ನೋಡ್ಬೋದು. ನೀವು ಎಲ್ಲರೂ ಕುಡಿತವ್ರಲ್ಲ, ಈ ನೀರು ಅಲ್ಲಿ ನಿಮ್ಗೆ ಎಲ್ಲ ಕಡೆಯೂ ಕೊಡ್ತಿರ್ತಾರೆ. ಒಂಥರ ನಾವು ಇದನ್ನು ಮೆಡಿಕೇಟೆಡ್ ವಾಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ಒಂಥರ ನಾವು ಔಷಧಿ ನೀರು ಅಂತಲೂ ಕರಿಬೋದು. ಸೊ ಇದು ತುಂಬ ಒಳ್ಳೇದು ಆ್ಯಕ್ಚುಲಿ. ನಮಗೆ ಒಂಥರ ಮೈಲ್ಡ್ ಹಾಟ್ ಆಗಿರುತ್ತೆ. ಒಂಥರ ಇದು ಕುಡಿದಾಗ ನಮ್ಗೆ ಒಂಥರ ಎಕ್ಸ್ಟ್ರಾ ಎನರ್ಜಿ ಸಿಕ್ದಂಗೆ ಅನಿಸುತ್ತೆ. ಸೊ ಇದು ನೀವು ಅಲ್ಲಿ ಹೋಗಿದ್ರೆ ಇದನ್ನು ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ನಿಮ್ಗೆ ತುಂಬಾ ಒಳ್ಳೇದು ಆ್ಯಕ್ಚುಲಿ. ನೀವು ಎಸ್ಪೆಷಲಿ ಈ ಥರ ಟ್ರಕ್ಕಿಂಗ್ ಮಾಡ್ತೀವಲ್ಲ, ಅಯ್ಯಪ್ಪನ ದೇವಸ್ಥಾನಕ್ಕೆ ನಡೆಯೋದು ಮಾಡಿದಾಗ ಈ ನೀರು ತುಂಬ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ.
ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ದೊಡ್ಡಪಾದೆ ಹೋಗೋ ಸ್ವಾಮಿಗಳೆಲ್ಲ ಅವರ ಒಂದು ಪಯಣನ ಇಲ್ಲಿಂದ ಶುರು ಮಾಡ್ತಾರೆ. ಸೊ ಅದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾನು ಹಿಂಗೆ ಹೋಗ್ತಾ ನನಗೆ ಗೊತ್ತಿರೋ ಸ್ಟೋರಿಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ, ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನೀಲಕಲ್ ಟು ಪಂಪ ರೋಡು. ಸೊ ಇಲ್ಲಿ ತುಂಬ ಕರ್ವ್ಸ್ ಆ್ಯಂಡ್ ಬೆಂಡ್ಸ್ ಇರುತ್ತೆ. ಇದು ಕಂಪ್ಲೀಟ್ ಘಾಟ್ ಸೆಕ್ಷನ್. ಕೊನೆಗೂ ನಾವು ಪಂಪ ರೀಚ್ ಆದ್ರಿ. ಇದೇ ಗೌರ್ಮೆಂಟ್ ಬಸ್ ಸ್ಟಾಪು. ಆಲ್ಮೋಸ್ಟ್ ಬಸ್ಗಳೆಲ್ಲ ಇಲ್ಲೇ ನಿಮಗೆ ಸಿಗುತ್ತೆ. ಬಸ್ ಇಲ್ಲಿಗೆ ಬಿಡ್ತಾರೆ. ಇಲ್ಲಿಂದ ಚೂರು ನೀವು ಮುಂದೆ ಹೋದರೆ ರೈಟ್ ಸೈಡಲ್ಲೇ ನಿಮಗೆ ಪಂಪಾ ನದಿ ಕಾಣೋಕ್ಕೆ ಶುರುವಾಗುತ್ತೆ. ಯೂಶ್ವಲಿ ನಾವೆಲ್ಲ ಹೋದಾಗ ಏನು ಮಾಡ್ತೀವಿ ಅಂದರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡೋ ಸ್ವಾಮಿಗಳನ್ನ ನೋಡ್ತೀವಿ, ಸುತ್ತಮುತ್ತ ಇರೋ ಜನಗಳನ್ನ ನೋಡ್ತೀವಿ. ನೋಡಿ ನಾವು ಒಂಚೂರು ಗೆಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸನ್ನಿಧಾನದಲ್ಲಿ ಯಾವ ಲೆವೆಲ್ಗೆ ರಶ್ ಇರ್ಬೋದು ಅನ್ನೋದ್ರ ಬಗ್ಗೆ. ಸೊ ಇದೊಂಥರ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಬಟ್ ನಾನು ಹೇಳೋದೇನು ಅಂದರೆ ಎಕ್ಸಾಕ್ಟ್ಲಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಅದು ಒಂಚೂರು ವರ್ಕ್ ಆಗ್ಬೋದು ಅಂತ ಒಂದು ಗೆಸ್ ಅಷ್ಟೇ. ಈ ವಿಡಿಯೋನ ನೀವು ಫುಲ್ಲಾಗಿ ನೋಡಿ, ಕೆಲವೊಂದು ನಮ್ಮ ಹಳೆ ಟ್ರಿಕ್ಸು ಮತ್ತು ಟಿಪ್ಸನ್ನು ಕೊಡ್ತೀನಿ. ಅದೊಂಚೂರು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪುಣ್ಯ ನದಿ ಪಂಪಲ್ಲಿ ಸ್ನಾನ ಮಾಡಿದ ಕೆಲವೊಂದು ನಂಬಿಕೆಗಳಿದೆ. ಅದು ಏನು ಅಂದರೆ ನಮಗೆ ಏನೇ ಒಂದು ರೋಗಗಳಿದ್ದರೂ ಅದರಿಂದ ನಾವು ಗುಣಮುಖರಾಗ್ತೀವಿ. ಮತ್ತೊಂದು ಏನು ಅಂದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಅದೇ ನಂಬಿಕೆ. ಇಲ್ಲಿ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಪಂಪಾ ನದಿನ ನಾವು ಪುಣ್ಯ ನದಿ ಅಂತ ಕರಿತೀವಿ. ಆದರೆ ಸುತ್ತಮುತ್ತ ನೋಡ್ಬೋದು ಬಟ್ಟೆಗಳನ್ನ ಗುಡ್ಡೆ ಮಾಡಿಟ್ಟಾರಲ್ಲ, ಅದೆಲ್ಲ ಅಲ್ಲಿ ಬರೋ ಸ್ವಾಮಿಗಳು ಬಂದು ಹಂಗೆ ಬಟ್ಟೆನ ಬಿಟ್ಟು ಬಿಸಾಕ್ ಹೋಗ್ತಾರೆ. ದಯವಿಟ್ಟು ಆ ಕೆಲಸನ ಯಾರು ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಕೆಲವೊಂದು ಸ್ವಾಮಿಗಳನ್ನ ಮಾಡೋಂಗಿದ್ರೆ ಅವ್ರಿಗೆ ನೀವು ಸ್ವಲ್ಪ ಅರ್ಥ ಮಾಡಿಸಿ. ಅದು ತುಂಬ ತಪ್ಪು ಕೆಲಸ, ಅದನ್ನು ಯಾವತ್ತೂ ನಾವು ಮಾಡಬಾರ್ದು. ಅಲ್ಲಿ ಹೋದಾಗ ನಾವು ಸ್ನಾನ ಮಾಡಿಕೊಂಡು ಕೈ ಮುಗಿದು ಆ ನೀರಿಗೆ ಸ್ವಲ್ಪ ವ್ಯಾಲ್ಯೂ ಕೊಡಬೇಕು ನಾವು. ಆ ಕೆಲಸನ ಪ್ಲೀಸ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಯಾರು ಮಾಡ್ತಿದ್ರು ಅವ್ರಿಗೆ ಸ್ವಲ್ಪ ನೀವು ಹೇಳಿ. ಇದನ್ನು ನೀವು 4 ಜನಕ್ಕೆ ಈ ಮೆಸೇಜ್ನ ಪಾಸ್ ಮಾಡಿ. ಆದರೆ
ತಂಪಾಲೆ ಒಳ್ಳೆ ಸ್ನಾನ ಮಾಡಿ ಇರುಮುಡಿಗೂ ಪೂಜೆ ಮಾಡಿ ನಮ್ಮ ಪಯಣನ ನಾವು ಶುರು ಮಾಡಿದ್ದೀವಿ. ಇಲ್ಲಿಂದ ನಮ್ಮ ಪಯಣ ಶುರುವಾಗುತ್ತೆ. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ಇದೆ ಸನ್ನಿಧ ನಮಗೆ. ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಚೂರು ಮುಂದೆ ಹೋದರೆ ನಿಮಗೆ ವರ್ಚುವಲ್ ಕ್ಯೂ ಸ್ಕ್ಯಾನಿಂಗ್ ಸೆಂಟರ್ ಸಿಗುತ್ತೆ. ಅಲ್ಲಿ ನಿಮ್ಮ ವರ್ಚುವಲ್ ಕ್ಯೂ ಬುಕ್ ಮಾಡಿರ್ತೀರಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಮುಂದೆ ಕಳಿಸ್ತಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಆದಷ್ಟು ವರ್ಚುವಲ್ ಕ್ಯೂ ಅಲ್ಲಿ ಬುಕ್ ಮಾಡಿಕೊಂಡು ಶಬರಿಮಲೆಗೆ ಬನ್ನಿ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ತುಂಬ ಆಪ್ಷನ್ಸ್ ಇದೆ, ಸ್ಪಾಟ್ ಬುಕ್ಕಿಂಗ್ ಅದು ಇದು ಅಂತ ಇದೆ. ಬಟ್ ಆದಷ್ಟು ನೀವು ಬುಕ್ ಮಾಡ್ಕೊಂಬಂದರೆ ಅದು ನಿಮ್ಗೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇಲ್ಲಿ ವರ್ಚುವಲ್ ಕ್ಯೂ ಹೆಂಗೆ ಬುಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ ಆ ಲಿಂಕನ್ನು. ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ. ಈ ಜಾಗನ ನಾನು ತುಂಬ ಒಂಥರ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಏನಕ್ಕಂದರೆ ಅಯ್ಯಪ್ಪ ಮಗುವಾಗಿ ರಾಜನಿಗೆ ಈ ಜಾಗದಲ್ಲೇ ಸಿಕ್ಕಿದ್ದು. ಇಲ್ಲಿ ಯಾವಾಗಲೂ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದ್ದೇ ಇರುತ್ತೆ. ನೀವು ಹೋದಾಗ ಅಬ್ಸರ್ವ್ ಮಾಡಿ, ಈ ಪ್ಲೇಸನ್ನು ಮಿಸ್ ಮಾಡ್ಕೊಬೇಡಿ. ಇದು ಪಂಪ ಗಣಪತಿ ಟೆಂಪಲ್ಲು. ಇಲ್ಲಿ ನೀವು ಒಂದು ಕಾಯಿ ಹೊಡೆದು ನಿಮ್ಮ ಪಯಣನ ಶುರು ಮಾಡ್ಕೊಬೇಕು. ಶಬರಿಮಲೆ ಬೆಟ್ಟ ಹತ್ತ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೀವು ಇಲ್ಲಿ ಮುಂದೆ ಹೋದರೆ ನಿಮಗೆ ಸ್ಕ್ಯಾನಿಂಗ್ ಸೆಂಟರ್ ಸಿಗುತ್ತೆ. ಅಲ್ಲಿ ಒಂದು ಬೇಸಿಕ್ ಸ್ಕ್ಯಾನ್ ಮಾಡಿ ನಿಮ್ಮನ್ನು ಮುಂದೆ ಕಳಿಸ್ತಾರೆ. ಅಲ್ಲಿಂದ ನಿಮಗೆ 2 ರೂಟು ಡಿವಿಯೇಟ್ ಆಗುತ್ತೆ. ರೈಟ್ ಸೈಡಲ್ಲಿ ಒಂದು ರೂಟ್ ಬರುತ್ತೆ. ಆ ರೂಟ್ ಬಂದು ಮೋಸ್ಟ್ಲಿ ಗೂಡ್ಸ್ ಎಲ್ಲ ತೊಗೊಳಕ್ಕೆ ಯೂಸ್ ಮಾಡ್ತಿರ್ತಾರೆ. ಟ್ರ್ಯಾಕ್ಟರು ಮತ್ತು ಬೇರೆ ಥಿಂಗ್ಸ್ ಅಲ್ಲಿಂದ ಹೋಗ್ತಿರುತ್ತೆ. ಅದನ್ನು ಕಳೆದ ಪದ ಅಂತ ಕರೀತಾರೆ. ಲೆಫ್ಟಲ್ಲಿ ಹೋಗುತ್ತಲ್ಲ ಈ ರೂಟು, ಇದೊಂಥರ ಟ್ರೆಡಿಷ್ನಲ್ ವೇ ಆಫ್ ಗೋಯಿಂಗ್ ಟು ಸನ್ನಿಧಾನಂ ಅಂತಲೇ ಹೇಳ್ಬೋದು. ಈ ಬೋರ್ಡ್ನ ನೀವು ನೋಡ್ಬೋದು. ಇಲ್ಲಿ ಬಂದು ಒಂಥರ ಬೇಸಿಕ್ ನಾರ್ಮ್ಸ್ ಎಲ್ಲ ಸೆಟ್ ಮಾಡಿರ್ತಾರೆ. ಅಂದರೆ ನಾವು ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಅಲ್ಲಿ ಅವರು ತುಂಬ ಹೇಳೋದೇನು ಅಂದರೆ ಆದಷ್ಟು ಶಬರಿಮಲೆನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಪ್ಲಾಸ್ಟಿಕ್ ಐಟಮ್ನ ಯೂಸ್ ಮಾಡಬೇಡಿ. ಇನ್ ಕೇಸ್ ಯೂಸ್ ಮಾಡಿದ್ರೆ ಅದನ್ನ ಪ್ರಾಪರ್ ಪ್ಲೇಸಲ್ಲಿ ಡಂಪ್ ಮಾಡಿ ಅಂತ ಹಾಕಿರ್ತಾರೆ. ಮತ್ತು ಎಮರ್ಜೆನ್ಸಿ ನಂಬರ್ಸ್ ಇರುತ್ತೆ. ಇಲ್ಲಿ ಎಲ್ಲ ಥರ ಜನಗಳು ಹತ್ತಿರ್ತಾರೆ. ಸೊ ನಮಗೇನಾದ್ರು ಎಮರ್ಜೆನ್ಸಿ ಅಂದಾಗ ನಾವು ಕೆಲವೊಂದು ನಂಬರ್ಗಳಿರುತ್ತೆ. ಬಟ್ ನಮಗೇನೋ ಪ್ರಾಬ್ಲಮ್ ಅಂದಾಗ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಗಾರ್ಡ್ಸ್ ಇರ್ತಾರೆ. ಸೊ ಆದಷ್ಟು ನೀವು ಈ ರೂಲ್ಸನ್ನ ಫಾಲೋ ಮಾಡಿ. ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗ ಈ ಥರ ಶೆಡ್ಗಳು ಕಾಣೋಕ್ಕೆ ಶುರುವಾಗುತ್ತೆ ನಿಮಗೆ. ಇವಾಗ ನಾವು ಸೆಕೆಂಡ್ ಶೆಡ್ಡಲ್ಲಿದ್ದೀವಿ. ಈ ಥರ ನಿಮ್ಗೆ ಆಲ್ಮೋಸ್ಟ್ ಒಂದು 15 ಶೆಡ್ ಬರುತ್ತೆ. ನೀವು ಇದನ್ನು ಕೌಂಟ್ ಮಾಡಿಕೊಂಡೇ ನೀವು ಒಂಥರ ಹತ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರದ ಜನಗಳು ಹತ್ತಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಸಣ್ಣ ಮಕ್ಕಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಸೊ ಎಲ್ಲ ಥರ ಜನಗಳು ಇರ್ತಾರೆ. ಸೊ ನಮಗೆ ಇದು ನೋಡಿದಾಗ ನಮ್ಗೆ ಒಂಥರ ಇನ್ನೂ ಮೋಟಿವೇಟ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಇಲ್ಲಿ ನೀವು ಸ್ವಲ್ಪ ಟೈಮ್ ತೊಗೊಂಡು ಮೆತ್ತಗೆ ಹತ್ತೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಇನ್ನು ಮುಂದೆ ನಾವು ಹೋಗೋ ದಾರಿ ಪೂರ್ತಿ ಈ ಥರನೇ ಏರೋದೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಹೆಂಗಿದೆ ಅನ್ನೋದನ್ನು. ನಾವು ಒಂಚೂರು ಸ್ಲೋಪೇ ಇನ್ನು ಮುಂದೆ ಎಲ್ಲ. ಸೊ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅಂಗಡಿಗಳು ಸಿಗ್ತಿರುತ್ತೆ ಲೆಫ್ಟ್ ಸೈಡಲ್ಲಿ. ಅಲ್ಲಿ ನೀವು ನಿಮ್ಗೇನು ಬೇಕೋ ಅದನ್ನು ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹತ್ತೋದು ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ವಿಚಾರ ನಾನು ಏನಿಲ್ಲ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಅಲ್ಲಿ ತುಂಬ ಸ್ವಾಮಿಗಳು ಒಂಥರ ರೇಸ್ ಮಾಡ್ತಿರ್ತಾರೆ. ನಾನು ಅಂತ ಪೋಟಾಪೋಟಿ ಮಾಡ್ಕೊಂಡು ಹತ್ತಿರ್ತಾರೆ ಫಾಸ್ಟಾಗಿ. ಆ ಕೆಲಸ ನೀವು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಕೆಪಾಸಿಟಿ ಒಂದೊಂಥರ ಇರುತ್ತೆ. ಇಲ್ಲಿ ನಾನು ಒಂದು ಮೋರ್ ಇಂಪಾರ್ಟೆಂಟ್ ಟಿಪ್ ಏನು ಕೊಡ್ತೀನಿ ಅಂದರೆ ಅದನ್ನು ನಾವು ಯಾವಾಗಲೂ ಫಾಲೋ ಮಾಡ್ತಿರ್ತೀವಿ. ಇಲ್ಲಿ ನೀವು ಪಂಪದಿಂದ ಪೂಜೆ ಮುಗಿಸ್ಕೊಂಡು ತಲೆಗೆ ಇರುಮುಡಿ ಕಟ್ಕೊಂಡು ಹತ್ತಕ್ಕೆ ಶುರು ಮಾಡ್ತಿರಲ್ಲ, ಆವಾಗ ಆದಷ್ಟು ಮೆತ್ತಗೆ ಹೋಗ್ತೀರಿ. ಅದು ಒಳ್ಳೇದು ನಿಮಗೆ. ಆ ಪೇಸ್ ಇರಲಿ, ಆ ಮೆತ್ತಗೆ ಹೋಗೋದು ಒಳ್ಳೆಯದು. ಮತ್ತು ನಿಮಗೆ ಸುಸ್ತಾದಾಗ ಆದಷ್ಟು ಕೂತ್ಕೊಳ್ಳೋಕೆ ಹೋಗಬೇಡಿ. ಹಂಗೆ ನಿಂತ್ಕೊಂಡು ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಈ ಥರ ಏನೋ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗೋದು ಒಳ್ಳೆಯದು. ನೀವು ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಕಾಲು ಕೈಯೆಲ್ಲ ಇಟ್ಕೊಳ್ಳೋಕೆ ಶುರುವಾಗ್ಬಿಡುತ್ತೆ. ಆಮೇಲೆ ನಿಮಗೆ ಎದ್ದೋಗೋದು ತುಂಬ ಕಷ್ಟ. ಸೊ ಈ ಟಿಪ್ನ ಆದಷ್ಟು ನೀವು ಫಾಲೋ ಮಾಡಿ. ಖಂಡಿತ ಈ ಟಿಪ್ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತೀರಾ ನಿಮಗೆ ಸುಸ್ತಾದರೆ ನೀವು ಕೂತ್ಕೊಬೋದು. ಇಲ್ಲಾಂದರೆ ಆರಾಮಾಗಿ ನಿಂತ್ಕೊಂಡು ಹಂಗೆ ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ನೋಡಿ, ಈ ಟಿಪ್ಪು ನಿಮ್ಗೆ ವರ್ಕೌಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಆ ಗಾಡಿ ಎಷ್ಟು ಸ್ಪೀಡ್ ಹೋಯ್ತು ಅನ್ನೋದ್ರ ಬಗ್ಗೆ. ಇವ್ರನ್ನ ಬಂದು ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಅಂತ ಕರೀತಾರೆ ಶಬರಿಮಲೆಯಲ್ಲಿ. ಇವರೊಂಥರ ಲೈಫ್ ಸೇವಿಯರ್ಸ್ ಅಂತಲೇ ಹೇಳ್ಬೋದು. ರಿಯಲಿ ಇವರು ಎಷ್ಟೋ ಜನಗಳ ಲೈಫನ್ನ ಕಾಪಾಡಿದ್ದಾರೆ. ಇವ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಸೀರಿಯಸ್ಲಿ ನಾನು ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಇವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ನೀಲಿಮಲೈ ಕ್ರಾಸ್ ಮಾಡಿದ್ದೀವಿ. ಇವಾಗ ನಾವು ಅಪ್ಪಾಚಿ ಮೇಡನ್ನ ಹತ್ತಿದ್ದೀವಿ. ಈ ಅಪ್ಪಾಚಿ ಮೇಡು ಬಂದು ಒನ್ ಆಫ್ ದಿ ಟಫೆಸ್ಟ್ ಸ್ಲೋಪ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಕಷ್ಟ ಆಗುತ್ತೆ. ನೀವು ನೋಡ್ಬೋದಲ್ಲ ಸ್ವಾಮಿಗಳೆಲ್ಲ ಹೆಂಗೆ ಕೂತ್ಕೊಂಡವ್ರಂತ. ಇದೊಂಥರ ಈ ಬೆಟ್ಟದಲ್ಲಿ ಲಾಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಕ್ರಾಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಿಮ್ಮ ಒಂದು 80% ಆಫ್ ಜಾಬು ಮುಗೀತು ಅಂತಲೇ ಅನ್ಕೊಬೋದು. ಈ ಜಾಗದಲ್ಲಿ ಕಾಡು ಪ್ರಾಣಿಗಳನ್ನ ನೀವು ತುಂಬಾ ನೋಡ್ಬೋದು. ಈ ಥರ ಕಾಡಂದಿ ಮತ್ತು ಕಾಡು ಕೋತಿ ಸಿಕ್ಕಾಪಟ್ಟೆ ಸಿಗುತ್ತೆ ನಿಮಗೆ ದಾರಿ ಪೂರ್ತಿ. ಬಟ್ ಇದನ್ನು ಬಿಟ್ಟರೆ ನಿಮಗೆ ಬೇರೆ ಏನೂ ವೈಲ್ಡ್ ಅನಿಮಲ್ಸ್ ಸಿಗೋಲ್ಲ. ನೀವು ಬೇರೆ ಅನಿಮಲ್ಸ್ನ ನೋಡಬೇಕು ಅಂದರೆ ನೀವು ದೊಡ್ಡಪಾದೆ ಇಲ್ಲಾಂದರೆ ಪುಲಿಮೇಡು ರೂಟ್ ತೊಗೊಂಡ್ರೆ ಅಲ್ಲಿ ನೀವು ಆನೆಗಳನ್ನ ಮತ್ತು ಬೇರೆ ಇದನ್ನು ನೋಡೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ.
ಬಟ್ ಇವುಗಳು ಅಲ್ಲಿ ಸಿಗ್ತಿರುತ್ತೆ. ಆದಷ್ಟು ಅವುಗಳನ್ನ ನಾವು ಡಿಸ್ಟರ್ಬ್ ಮಾಡಿದರೆ ಹೋಗೋದು ನಮಗೂ ಒಳ್ಳೆಯದು, ಅವುಗಳಿಗೂ ಒಳ್ಳೆಯದು. ಅದೊಂಥರ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಟ್ರಾವೆಲ್ ಮಾಡುವಾಗ. ಇಲ್ಲಿ ನೀವು ಈ ವಿಚಾರ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಾವು ಟ್ರಾವೆಲ್ ಮಾಡ್ತಿರೋದು ಬಂದು ಪೆರಿಯಾರ್ ಟೈಗರ್ ರಿಸರ್ವ್. ಇದು ಬಂದು ಕಂಪ್ಲೀಟ್ ರಿಸರ್ವ್ ಫಾರೆಸ್ಟು. ನಾವು ಬಂದು ಅವುಗಳ ಪ್ಲೇಸಲ್ಲಿ ಬಂದು ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಆದಷ್ಟು ವೈಲ್ಡ್ ಅನಿಮಲ್ಸ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಇವಾಗ ನಾವು ಶಬರಿ ಪೀಡಮ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನೀವೇನು ನೋಡ್ತೀರೋ ಅದು ಕಂಪ್ಲೀಟ್ ಇನ್ನು ಮುಂದೆ ಫ್ಲ್ಯಾಟ್ ರೂಟೇ. ಆಲ್ಮೋಸ್ಟ್ ನೀವು 90% ಆಫ್ ನಿಮ್ಮ ಜರ್ನಿನ ಕವರ್ ಮಾಡಿದ್ದೀರ ಅಂತ ಅರ್ಥ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ತುಂಬ ಜನ ಸರಂಗುತಿನ ಚುಚ್ತಿರ್ತಾರೆ. ಇಲ್ಲೂ ಚುಚ್ತಾರೆ, ಮುಂದೆ ಒಂದು ಸ್ಟಾಪ್ ಬರುತ್ತೆ ಸರಂಗುತಿ ಅಂತ, ಅಲ್ಲೂ ಚುಚ್ತಾರೆ. ಸೊ ಇದು ಹಿಂದೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಅದು ಏನು ಅಂದರೆ, ಮಲ್ಲಿಕಾ ಪುರುತಮ್ಮ ಅಂತ ಒಬ್ಬರಿದ್ದರು. ಅವರು ಬೇರೆ ಯಾರೂ ಅಲ್ಲ, ರಾಕ್ಷಸಿ ಮಹಿಷಿ ಇದ್ರಲ್ಲ ಅವರ ಒಂದು ಬೇರೆ ಒಂದು ಜನ್ಮ ಅಂತಲೇ ಹೇಳ್ಬೋದು. ಸೊ ಅವರು ಬಂದು ಅಯ್ಯಪ್ಪನ ಕೇಳ್ಕೊಂಡ್ರಂತೆ, ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೇಳ್ಕೊಂಡ್ರಂತೆ. ಅವಾಗ ಅಯ್ಯಪ್ಪ ಅಂದ್ರಂತೆ, ಈ ಸತಿ ಬಂದು ನಂದು ಬಂದು ಬ್ರಹ್ಮಚಾರಿ, ಸೊ ನಾನು ಮದುವೆ ಆಗೋಲ್ಲ. ಬಟ್ ನಾನು ಇನ್ನೊಂದು ನಿಮಗೆ ರಿಕ್ವೆಸ್ಟ್ ಕೊಡ್ತೀನಿ, ಏನು ಅಂದರೆ, ಸೊ ನನ್ನ ಬೆಟ್ಟಕ್ಕೆ ಯಾವ ವರ್ಷ ಒಂದು ಕಣ್ಣಿ ಸ್ವಾಮಿನೂ ಬರಲ್ವೋ, ಈ ಸರಂಗುತಿಯಲ್ಲಿ ಬಂದು ಅವರು ಇದನ್ನು ಚುಚ್ಚಲ್ವೋ, ಆ ದಿನ ನಾನು ನಿನ್ನ ಮದುವೆ ಆಗ್ತೀನಿ ಅಂದ್ರಂತೆ. ಸೊ ನಿಮಗೆ ಗೊತ್ತಾಗಿತ್ತಲ್ಲ ಕತೆ ಏನನ್ನೋದು. ಸೊ ಅದಂತೂ ಯಾವತ್ತೂ ನಡೆಯಲ್ಲ ಅಂತ ಎಲ್ರಿಗೂ ಗೊತ್ತು. ಸೊ ವರ್ಷ ಲಕ್ಷಾನುಗಟ್ಟಲೆ ಕಣ್ಣಿ ಸ್ವಾಮಿಗಳು ಬರ್ತಾರೆ ಈ ಬೆಟ್ಟಕ್ಕೆ. ಬಂದು ಅದನ್ನು ತೋರ್ಸೋಕ್ಕೋಸ್ಕರನೇ ಎರಿಮೇಲಿಂದ ತರ್ತಾರೆ ಸರಂಗುತಿನ, ತಂದು ಇದನ್ನು ಮಚ್ಚನ್ ಸುಟ್ಟು ಇದನ್ನು ಇಲ್ಲಿ ಚುಚ್ಚಿಬಿಟ್ಟು ರಿಜಿಸ್ಟರ್ ಮಾಡ್ತಾರೆ. ಎಸ್, ಈ ವರ್ಷ ಇಷ್ಟು ಕಣ್ಣಿ ಸ್ವಾಮಿಗಳು ಬಂದ್ದಾರೆ ಅಂತ. ಮಲ್ಲಿಕಾಪುರತಮ್ಮ ವರ್ಷ ಬಂದು ಈ ಪ್ಲೇಸ್ನ ನೋಡ್ತಾರೆ. ನೋಡಿದಾಗೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ವರ್ಷವೂ ಇದು ಕಂಪ್ಲೀಟ್ಲಿ ಫುಲ್ಲಾಗಿರುತ್ತೆ. ಸೊ ಅವ್ರಿಗೆ ಗೊತ್ತು ಇದು ಯಾವತ್ತೂ ಎಂಟಿ ಆಗಲ್ಲ ಅನ್ನೋದ್ರ ಬಗ್ಗೆ. ಸೊ ಅದೇ ಇದರಿಂದ ಇರೋ ಸ್ಟೋರಿ. ಸೊ ನೀವು ಕಣ್ಣಿ ಸ್ವಾಮಿಯಾಗಿದ್ದರೆ ಈ ಪ್ಲೇಸಲ್ಲಿ ಈ ಕೆಲಸ ನೀವು ಖಂಡಿತ ಮಾಡಲೇಬೇಕು, ಮಿಸ್ ಮಾಡ್ಕೊಂಬಿಡಿ. ನನಗೆ ಈ ರೂಟಿಂದ ಒಂದು 1.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆದಂಗೆ ಅನ್ನಿಸ್ತು. ಸೊ ಮತ್ತೇನಾಯಿತು ಅಂದರೆ, ಮುಂದೆ ಹೋಗೋವಾಗ ನಿಮಗೆ ಈ ಥರ ಗ್ಲೂಕೋಸ್ ಬಿಸ್ಕೆಟ್ ಕೊಡ್ತಿದ್ರು. ಇದೊಂಥರ ನಾವು ಯಾವತ್ತೂ ನೋಡಿರಲಿಲ್ಲ. ಆಮೇಲೆ ಎಲ್ಲ ಕಡೆ ನೀರು ಸಪ್ಲೈ ಮಾಡ್ತಾನೆ ಇದ್ದರು. ಅದೊಂಥರ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಅಯ್ಯಪ್ಪನ ಕೃಪೆಯಿಂದ ನಮಗೆ ತುಂಬ ಒಳ್ಳೆಯ ದರ್ಶನ ಸಿಕ್ತು. ಇನ್ನೂ ಒಂದು ಒಳ್ಳೆಯ ವಿಚಾರ ಏನು ಅಂದರೆ, ನಮಗೊಂದು 2-3 ಸತಿ ದರ್ಶನ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಅದು ಬಂದು ನಮ್ಮ ಪುಣ್ಯ ಅಂತ ನಾನು ಹೇಳ್ಕೊತೀನಿ. ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ ಇರುಮುಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಲ್ಲಿ ಏನು ಅಂದರೆ, ನಾವು ಇರುಮುಡಿ ತೊಗೊಂಡೋಗ್ತಿರೋ ಅದು ನಮ್ಮ ದೊಡ್ಡ ಜವಾಬ್ದಾರಿ ಆಗುತ್ತೆ. ಇರುಮುಡಿನ ಕರೆಕ್ಟಾಗಿ ತೊಗೊಂಬಂದು ಆ ದೇವ್ರ ದರ್ಶನ ಮಾಡಿ, ಆಮೇಲೆ ನಾವು ನೋಡಿ ಕಾಣ್ತಿರಲ್ಲ ಈ ಗುಂಪಾಗಿ ಕೂತಿರ್ತಾರಲ್ಲ, ಈ ಥರ ನಾವು ಬಂದಿರೋ ಟೀಮ್ ಜೊತೆ ಕೂತ್ಕೊಂಡು ನಾವು ತಂದಿರೋ ಇರುಮುಡಿನ ಓಪನ್ ಮಾಡಿ ಆ ಕಾಯಿನ ಹೊಡೆದು ಆ ತುಪ್ಪನ ತೊಗೊಂಡು ಅಯ್ಯಪ್ಪನಿಗೆ ಅಭಿಷೇಕ ಮಾಡಿಸಿ, ಆ ಅಭಿಷೇಕ ತುಪ್ಪನ ನಾವು ಮನೆಗೆ ತಂದು
ಪೂಜೆ ಮಾಡಿ ಅದ್ರಲ್ಲಿ ಪ್ರಸಾದ ಮಾಡಿ 4 ಜನಕ್ಕೆ ಹಂಚೋದೇ ನಮ್ಮ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಇದನ್ನು ನಾವು ಖಂಡಿತ ಮಾಡಲೇಬೇಕು. ಈ ಮೂಮೆಂಟ್ ಅಂತೂ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಏನಕ್ಕಂದರೆ ನಮ್ಮ ಒಂದು ದೊಡ್ಡ ಜವಾಬ್ದಾರಿನ ತುಂಬ ಚೆನ್ನಾಗಿ ಮುಗಿಸ್ಕೊಂಡ್ಬಂದ್ರಲ್ಲ ಅಂತ. ಅವತ್ತು ರಾತ್ರಿ ನಾವು ಸನ್ನಿಧಾನದಲ್ಲೇ ಉಳ್ಕೊಂಡ್ರಿ. ನೀವು ಇಲ್ಲಿ ನೋಡ್ಬೋದಲ್ಲ, ಕೇರಳ ಕಡೆ ಇವರು ಬಂದು ಇದನ್ನು ವಿರಿ ಅಂತಾರೆ. ವಿರಿ ಅಂದರೆ ಒಂಥರ ಸಣ್ಣ ಸ್ಪೇಸ್ ನಮ್ಗೆ ಕೊಡ್ತಾರೆ ಉಳ್ಕೊಳ್ಳೋಕ್ಕೆ, ನಮ್ಮ ಲಗೇಜ್ ಇಟ್ಟು ಮತ್ತು ನಾವು ಮಲ್ಕೊಬೋದಲ್ಲಿ. ನೀವು ಇಲ್ಲಿ ನೋಡ್ತೀರಲ್ಲ, ಆಲ್ಮೋಸ್ಟ್ ಇದು ಹಿಂಗೆ ಕಾಣುತ್ತೆ. ನಾವು ಇಲ್ಲೇ ಉಳ್ಕೊಂಡಿದ್ರಿ. ಈ ಥರ ಪಾರ್ಟಿಷನ್ ಮಾಡಿಟ್ಟಿರ್ತಾರೆ. ಸೊ ಬೇಸಿಕ್ ಫೆಸಿಲಿಟೀಸ್ ನಿಮಗಿರುತ್ತೆ. ಅಂದರೆ ಬೇಸಿಕ್ ಫೆಸಿಲಿಟಿ ಅಂದರೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಈ ಥರ ಒಂದು ಪ್ಲೇಸ್ ಇರುತ್ತೆ. ಪಿಲ್ಲೋ ಗಿಲ್ಲೋ ಏನೂ ಸಿಗೋಲ್ಲ. ಜಸ್ಟ್ ನೀವು ಅಲ್ಲಿ ರೆಸ್ಟ್ ಮಾಡ್ಕೊಬೋದು. ನಿಮಗೆ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ನೈಟಿಗೆ. ಸೊ ಈ ಪ್ಲೇಸ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನೀವು ಸ್ವಲ್ಪ ದೇವಸ್ಥಾನ ಹಿಂದೆನೇ ಬಂದರೆ ಈ ಥರ ತುಂಬ ನಿಮ್ಗೆ ಸಿಗುತ್ತೆ. ಅಲ್ಲಿ ನೀವು ಕೇಳ್ಬೋದು, ವಿರಿ ಅಂತ ಕೇಳಿದ್ರೆ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ ಎಲ್ಲಿ ಹೋಗ್ಬೇಕು ಏನು ಎತ್ತ ಅಂತ. ಸೊ ನೀವು ಅಲ್ಲಿ ಆಲ್ಮೋಸ್ಟ್ ಕಂಫರ್ಟಬಲ್ ಆಗಿ ರೆಸ್ಟ್ ಮಾಡಿಕೊಂಡು ನೀವು ಬೆಳಗ್ಗೆದ್ದು ನಿಮ್ಮ ಒಂದು ಜರ್ನಿನ ಶುರು ಮಾಡ್ಕೊಬೋದು ಅಂತ ನಾನು ಹೇಳ್ತೀನಿ. ನಮ್ಗೆ ಅವತ್ತು ನೈಟ್ ಒಳ್ಳೆ ರೆಸ್ಟ್ ಆಗಿತ್ತು. ಸೊ ಮಾರನೇ ದಿನ ನಾವು ಬೆಳಗ್ಗೆನೇ ಎದ್ದು, ಸೊ ನನ್ನಲ್ಲ ವಿರಿ ಅನ್ನಲ್ಲ, ಆ ಬ್ಯಾಕ್ ಸೈಡಲ್ಲೇ ಈ ರೂಟ್ ನಿಮ್ಗೆ ಕಾಣುತ್ತೆ. ಇದು ಬಂದು ಎಲ್ಲಿ ಅಂದರೆ ಈ ಪುಲಿಮೇಡು ಹೋಗ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಪುಲಿಮೇಡು ಎಕ್ಸಿಟ್ ಪಾಯಿಂಟ್ ಆ್ಯಕ್ಚುಲಿ ಇದು. ನೀವು ಪುಲಿಮೇಡಿಂದ ಹತ್ಕೊಂಡ್ಬಂದರೆ ನೀವು ಸನ್ನಿಧಾನ ಬ್ಯಾಕ್ ಸೈಡಿಂದ ಇದು ಎಕ್ಸಿಟ್ ಆಗೋ ರೂಟು. ಸೊ ನಾವು ನನ್ನ ಜೊತೆ ಕನ್ನಿಸ್ವಾಮಿಗಳು ಬಂದಿದ್ರಲ್ಲ, ಅವ್ರಿಗೆ ತೋರಿಸೋಣ ಅಂತ ನಾನು ಅರ್ಲಿ ಮಾರ್ನಿಂಗ್ ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿದ್ದೆ. ಸೊ ಫಾರೆಸ್ಟ್ ಗಾರ್ಡ್ಸ್ ಇದ್ದರು. ಅವರಂದ್ರು ನೀವು ಮುಂದೆವರೆಗೂ ಹೋಗ್ಬೋದು, ಅಲ್ಲೊಂದು ಚಿಕ್ಕ ಪಾಂಡ್ ಇದೆ, ಬೇಕಿದ್ರೆ ಸ್ನಾನ ಮಾಡ್ಕೊಬೋದು ಅಂದರು. ಸೊ ನಮ್ಮ ಮುಂದೆ ನೀವು ನೋಡ್ಬೋದಲ್ಲ, ವಯಸ್ಸಾದವರೆಲ್ಲ ಹೋಗ್ತಿದ್ರು. ನಾವು ಅವ್ರ ಹಿಂದೆನೇ ಹೋದ್ರಿ. ಸೊ ನಾವಿಲ್ಲಿ ಟ್ರೈ ಮಾಡ್ತಿದ್ರಿ ಏನೋ ಅನಿಮಲ್ ಸೈಟ್ ಆಗುತ್ತಾ ಅಂತ. ಬಿಕಾಸ್ ಇಲ್ಲಿಂದ ನೀವು ಏನು ನೋಡ್ತಿರೋದೆಲ್ಲ ಕಂಪ್ಲೀಟ್ ಫಾರೆಸ್ಟು. ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ. ಸೊ ಕನ್ನಿಸ್ವಾಮಿಗಳು ಬಂದು ಸಣ್ಣ ಒಂದು ನರಿನ ಸ್ಪಾಟ್ ಮಾಡಿದ್ರು. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಷ್ಟು ಬೇಗ ತೊಗೊಂಡ್ಬಿಟ್ಟಿತ್ತು. ನಾವು ಚೂರು ಮುಂದೆ ಹೋಗಿ ನೋಡ್ತಿದ್ವಿ ಏನಾದರೂ ಕಣ್ಣು ಕಾಣುತ್ತಾ ಅಂತ. ಆಮೇಲೆ ಫಾರೆಸ್ಟ್ ಗಾರ್ಡ್ ಹೇಳಿದ್ರು, ನೀವು ಫಾರೆಸ್ಟ್ ಮುಂದೆ ಹೋಗ್ಬೇಡಿ, ಅರ್ಲಿ ಮಾರ್ನಿಂಗ್. ಸೊ ಎಲಿಫೆಂಟ್ ಕ್ರಾಸಿಂಗ್ ತುಂಬಾ ಇರುತ್ತೆ. ಸೊ ನಾವು ಅವರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ನಾವೆಲ್ಲೂ ಹೋಗಲಿಲ್ಲ. ಬಟ್ ನಮ್ಮ ಮುಂದೆ ಹೋಗೋಕ್ಕೆ ಟೀಮ್ ಹೋಗಿತ್ತಲ್ಲ, ಅವ್ರು ಬಂದು ಒಳಗೆ ಕಾಡಲ್ಲಿ ಹೋಗ್ತಿದ್ರು. ನೀವು ನೋಡ್ಬೋದು ತುಂಬಾ ಕತ್ಲಾಯಿತು. ಆ್ಯಕ್ಚುಲಿ ಇಟ್ ವಾಸ್ ಆಲ್ಮೋಸ್ಟ್ ಒಂದು 6 o'clock ಏನೋ. ಬಟ್ ಇನ್ನೊಂದು ಅದು ಆ ಟೈಮ್ಗೆ ತುಂಬ ಕತ್ಲಾಯಿತು. ನಾವು ಏನಕ್ಕಪ್ಪ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು ನಾವು ಚೂರು ಮುಂದೆ ಹೋಗಿ ಅಲ್ಲೇ ನಮ್ಮ ಒಂದು ಇದನ್ನು ಸ್ಟಾಪ್ ಮಾಡಿ ನಾವು ಅಲ್ಲೇ ಸೈಟ್ ಮಾಡ್ತಿದ್ರಿ, ಅನಿಮಲ್ಸು ಬೇರೆ ಕಾಣುತ್ತಾ ಅಂತ. ಬಟ್ ನಮ್ಮ ಇದಕ್ಕೇನು ಕಾಣಲಿಲ್ಲ. ನೋಡ್ಬೋದು ನೋಡಿ, ಆ ರೂಟ್ ಹೋಗುತ್ತಲ್ಲ, ಅದೇ ಪುಲಿಮೇಡು ರೂಟ್ ಆ್ಯಕ್ಚುಲಿ. ನಾವು ಇಲ್ಲೇ ಸ್ಟಾಪ್ ಮಾಡ್ಕೊಂಬಿಟ್ರಿ. ನೀವೇ ನೋಡ್ಬೋದು ಎಷ್ಟು ಕತ್ಲೆ ಇದೆ ಅನ್ನೋದಲ್ಲಿ ನೋಡಿ. ಸೊ ನಾನು ಆಲ್ಮೋಸ್ಟ್ ಕ್ಯಾಮ್ರಾ ಝೂಮ್ ಮಾಡ್ತಿದ್ದೆ, ಬಟ್ ನನಗೇನು ಮುಂದೆ ಕಾಣಲಿಲ್ಲ ನೋಡಿ. ಬಟ್ ಈ ಒಂದು ಅವರೆಲ್ಲ ಹೋಗ್ತಾಯಿದ್ರು. ಬಟ್ ನಾವು ಅಲ್ಲೇ ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ತಿದ್ರಿ. ಚೂರು ಹಂಗೆ ನಾವು ಅಲ್ಲೇ ವಾಕ್ ಮಾಡ್ತಿದ್ರಿ. ಅರ್ಲಿ ಮಾರ್ನಿಂಗ್ ಇತ್ತಲ್ಲ, ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಾರೆಸ್ಟ್ ನಾಯ್ಸು ಅದು ಇದು ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಕಣ್ಣಿಗೆ ಏನೋ ಅವತ್ತು ಕಾಣಲಿಲ್ಲ. ಆಮೇಲೆ ಚೂರು ಮುಂದೆ ಬಂದೆ, ನಿಮ್ಗೆ ಅನ್ನಲ್ಲ, ಇಲ್ಲೆಲ್ಲ ಕಾಡಾನೆಗಳು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಆ್ಯಕ್ಟಿವ್ ಇರುತ್ತೆ. ಅಲ್ಲಿ ನೋಡಿದ್ರೆ ದೇವಸ್ಥಾನ ಹತ್ರನೂ ಯಾವಾಗಲೂ ಇದು ಅರ್ಲಿ ಸೀಸನ್ ಅಲ್ಲ, ಸೊ ಪಟಾಕಿ ಇಡ್ತಾನೆ ಇದ್ದರು. ಸೊ ಅನಿಮಲ್ಸ್ನ ಆದಷ್ಟು ದೂರ ಇಡೋಕ್ಕೆ. ನೀವು ಇಲ್ಲಿ ನೋಡ್ಬೋದು ಆನೆಗಳ ಮೂಮೆಂಟ್ ನಾನು ಇದೆ ಅನ್ನಲ್ಲ, ನೀವೇ ನೋಡಿ ಪ್ರೂಫು. ಇಲ್ಲಿ ಕಾಣುತ್ತಲ್ಲ ನಿಮಗೆ, ಗೊತ್ತಾಯ್ತಾ ಏನು ಅಂತ ಅದು. ಸೊ ಆಲ್ಮೋಸ್ಟ್ ಎಲಿಫೆಂಟ್ಸು ಇಲ್ಲಿ ಅಲ್ಲಿ ಕ್ರಾಸ್ ಮಾಡ್ತಿರುತ್ತೆ. ಬಟ್ ಆದಷ್ಟು ನಾವು ಅವುಗಳನ್ನ ಡಿಸ್ಟರ್ಬ್ ಮಾಡಿದ್ರೆ ಇದರದು ನಮಗೆ ಒಳ್ಳೆಯದು. ನಿಮಗೇನಾದರೂ ಪುಲಿಮೇಡು ರೂಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಇಲ್ಲಾಂದರೆ ಆ ರೂಟ್ ಬಗ್ಗೆ ತಿಳ್ಕೊಬೇಕು ಅಂತ ಐಡಿಯಾ ಇದ್ದರೆ, ನೀವು ಈ ವಿಡಿಯೋ ಕ್ಯಾಪ್ಷನಲ್ಲಿ ನೋಡಿ, ನಾನು ನಮ್ಮ ಒಂದು ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಬಂದು ನಾವು ಪುಲಿಮೇಡು ರೂಟಿಂದನೇ ಟ್ರಾವೆಲ್ ಮಾಡ್ಕೊಂಡು ಬಂದ್ರಿ. ಅದೊಂಥರ ನಮ್ಮ ಲೈಫಲ್ಲಿ ಅಡ್ವೆಂಚರಸ್ ಆ್ಯಂಡ್ ಥ್ರಿಲ್ಲಿಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ಆ ವಿಡಿಯೋ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ, ನಾವು ಹೆಂಗೆ ಬಂದ್ರಿ, ಏನೆಲ್ಲ ಮಾಡಿದ್ರಿ ಅನ್ನೋದ್ರ ಬಗ್ಗೆ. ನೀವು ಪ್ಲೀಸ್ ಅದನ್ನು ನೋಡಿ, ಸೊ ನಿಮಗೂ ಸ್ವಲ್ಪ ಐಡಿಯಾ ಸಿಗುತ್ತೆ. ನಾನು 2015ಇಂದ ಶಬರಿಮಲೆಗೆ ಬರ್ತಾಯಿದ್ದೀನಿ. ಇದೇ ನನ್ನ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಿರೋದು. ಇದಕ್ಕೂ ಮುಂಚೆ ಬಂದು ನಾನು ನಮ್ಮ ಜೊತೆ ದೊಡ್ಡ ಟೀಮ್ ಇರ್ತಿತ್ತು. ಆಲ್ಮೋಸ್ಟ್ ಒಂದು 10 ಜನ ಜೊತೆಗೆ ಇರ್ತಿದ್ರು. ನಾವೆಲ್ಲ ಟೀಮಾಗಿ ಬರ್ತಿದ್ರಿ. ಸೊ ನನ್ನ ಶಬರಿಮಲೆಗೆ ಫಸ್ಟು ಕರ್ಕೊಂಬಂದಿದ್ದು ನನ್ನ ಫ್ರೆಂಡ್ ಸುಬ್ಬು ಅಂತ. ಅವರೇ ನನ್ನ ಫೋರ್ಸ್ ಮಾಡಿಸಿ ಹೋಗಲೇಬೇಕು ಮಾಡಲೇಬೇಕು ಅಂತ ಕರ್ಕೊಂಬಂದು ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಮಾಡಿಸಿದ್ದು ನನಗೆ. ಸೊ ನನ್ನ ಪ್ರಕಾರ ನನಗೆ ಗುರುಸ್ವಾಮಿ ಅವರೇ. ಬಟ್ ಇವಾಗ ಅವ್ರು ನಮ್ಮ ಜೊತೆಗಿಲ್ಲ. ಬಟ್ ಅವ್ರ ನೆನಪು ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ಸೊ ನನಗೆ ಶಬರಿಮಲೆ ಬಂದಾಗೆಲ್ಲ ಅವ್ರದ್ದೇ ನೆನಪಾಗ್ತಿರುತ್ತೆ. ಎಲ್ಲ ಕಡೆ ನಮಗೆ ಅಷ್ಟು ಮೆಮೊರೀಸ್ ಇರ್ತಿತ್ತು. ಶಬರಿಮಲೆಯಲ್ಲಂತೂ ನಮ್ಗಳಿಗಂತೂ ತುಂಬ ಒಳ್ಳೆ ಮೆಮೊರೀಸ್ ಇದೆ. ಸೊ ನಾನು ಮುಂಚೆನೇ ಹೇಳಿದ್ನಲ್ಲ, ಸೊ ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಅಂತೂ ನಮ್ಮಿಂದ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆ ಥರ ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ಆ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಈ ವಿಡಿಯೋಲಿ ನಾನು ಆ ಒಂದು
ಲಿಂಕನ್ನು ನಾನು ಕೊಡ್ತೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಹೋಗಿ ವಾಚ್ ಮಾಡಿ. ಆ ವಿಡಿಯೋ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನೀವೇನಾದರೂ ಪುಲಿಮೇಡು ರೂಟಿಗೆ ಪ್ಲ್ಯಾನ್ ಮಾಡ್ತಿದ್ರೆ ನಾನು ತುಂಬ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ, ಮತ್ತು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ. ಅದನ್ನು ನೀವು ಪ್ಲೀಸ್ ವಾಚ್ ಮಾಡಿ. ಸೊ ನಿಮಗೆ ಒಂಚೂರು ಐಡಿಯಾ ಸಿಗುತ್ತೆ ಅದು ಹೆಂಗಿತ್ತು ಅನ್ನೋದ್ರ ಬಗ್ಗೆ. ಅಲ್ಲಿ ನಾವು ಕಾಫಿ ಕುಡಿಯೋಣ ಅಂತ ಅಲ್ಲಿ ಹೋಟ್ಲಿಗೆ ಹೋದರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ನಾನು ವಾಚ್ ಮಾಡಿದೆ. ನೀವೇ ನೋಡಿ, ನಮ್ಮೂರಿಂದ ಅಲ್ಲಿ ನಂದಿನಿ ಮಿಲ್ಕ್ ಸಪ್ಲೈ ಆಗುತ್ತೆ. ಕಂಪ್ಲೀಟ್ ಶಬರಿಮಲೆಗೆ ಅಲ್ಲಿ ನಂದಿನಿ ಮಿಲ್ಕೆ ಯೂಸ್ ಮಾಡ್ತಾರೆ. ಅದು ನೋಡಿದಾಗ ತುಂಬಾ ಖುಷಿ ಆಯಿತು. ಇವಾಗ ನಾವು ಹೊರಡೋ ಟೈಮ್ ಬಂತು. ವಿರಿಗೆ ಹೋಗಿ ನಾವು ನಮ್ಮ ಲಗೇಜ್ಗಳನ್ನ ತೊಗೊಂಡು ಅಲ್ಲಿಂದ ಮೆತ್ತಗೆ ನಾವು ಹೊರಟ್ರಿ. ಅಲ್ಲಿಂದ ನಾವು ಎಲ್ಲಿ ಹೋದ್ರಿ ಅಂದರೆ ನಾವು ಪ್ರಸಾದಂ ತೊಗೊಬೇಕಿತ್ತು. ಪ್ರಸಾದಂ ಕೌಂಟ್ರಿಗೆ ಹೊರಟ್ರಿ. ಅಲ್ಲೋದ್ರೆ ನಿಮಗೆ 2-3 ಕೌಂಟ್ರುಗಳು ಸಿಗುತ್ತೆ. 2-3 ಕೌಂಟ್ರು ಏನು ಅಂದರೆ, ಒಂದು ಬಂದು ನಿಮಗೆ ಕ್ಯಾಶ್ ಅಲೋ ಮಾಡ್ತಾರೆ, ಇನ್ನೊಂದು ಕಡೆ ಬಂದು UPI ಮತ್ತು ಕಾರ್ಡ್ ಆಪ್ಷನ್ಸ್ ಇರುತ್ತೆ. ನೀವು ಚೂರು ಮುಂದೆ ಬಂದರೆ ನಿಮ್ಗೆ ಕಾಣುತ್ತಲ್ಲ, ಕ್ಲಿಯರಾಗಿ ಬೋರ್ಡ್ ಮೆನ್ಷನ್ ಮಾಡಿರ್ತಾರೆ, ನೋ ಕ್ಯಾಶ್ ಅಂತ ಹಾಕಿರ್ತಾರೆ. ನೋ ಕ್ಯಾಶ್ ಅಂದರೆ ಓನ್ಲಿ UPI ಆರ್ ಕಾರ್ಡ್ ಆಪ್ಷನ್ಸ್ ಅವೈಲಬಲ್ ಅಂತ. ನಾವಿಲ್ಲಿ ಪ್ರಸಾದಂ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಅಲ್ಲಿಂದ ನಮ್ಮ ಒಂದು ಟ್ರಕ್ಕಿಂಗ್ ಪಯಣನ ಶುರು ಮಾಡಿಕೊಂಡು ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ನಾವು ಇರುಮುಡಿ ಕಟ್ಕೊಂಬರೋವಾಗ ನಮ್ಮ ಬ್ಯಾಗಲ್ಲಿ ಒಂದು 5 ಕಾಯಿ ಹಾಕಿರ್ತಾರೆ. ಅದು ಏನು ಮಾಡೋದ್ರ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. 5 ಕಾಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ ಕಾಯಿ ಇರುತ್ತಲ್ಲ ಆ ಕಾಯಿನ ತೊಗೊಂಬಂದು ನಾವು ಇರುಮುಡಿ ಕಟ್ಕೊಂಡು ಆಚೆ ಬರ್ತೀವಲ್ಲ, ದೇವಸ್ಥಾನದಲ್ಲೇ ಒಡೆದು ಬರಬೇಕು. ಸೆಕೆಂಡ್ ಕಾಯಿನ ಏನು ಮಾಡಬೇಕು ಅಂದರೆ, ನಾವು ಪಂಪ ರೀಚ್ ಆದ ತಕ್ಷಣ ಪಂಪ ಗಣಪತಿ ಟೆಂಪಲ್ ಬರುತ್ತಲ್ಲ ಅಲ್ಲಿ ಸೆಕೆಂಡ್ ಕಾಯಿನ ಹೊಡಿಬೇಕು. ಆಮೇಲೆ ಅಲ್ಲಿಂದ ನಾವು ಪಡಿ ಹತ್ತೀವಲ್ಲ, 18ಆಂ ಪಡಿ ಹತ್ತೀವಲ್ಲ, ಅಲ್ಲಿ ಬಂದಾಗ ಅಲ್ಲಿ 3ನೇ ಕಾಯಿ ಹೊಡಿಬೇಕು. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಇಳ್ಕೊಂಡು ಬರ್ತೀವಲ್ಲ, ಎಲ್ಲ ದೇವ್ರು ನೋಡ್ಕೊಂಡು ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಕೆಳಗೆ ಬಂದಾಗ ಪಡಿ ಹತ್ರ ಇನ್ನೊಂದು ಕಾಣುತ್ತೆ ನಿಮಗೆ, ಅಲ್ಲಿ 4ನೇ ಕಾಯಿನ ಹೊಡಿಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಹೋದಾಗ ನಿಮ್ಮ ಕೈಲಿ ಒಂದೇ ಒಂದು ಕಾಯಿ ಉಳಿಯುತ್ತೆ. ಆ ಕಾಯಿನ ತೊಗೊಂಡೋಗ್ಬಿಟ್ಟು ನೀವು ಮನೆ ರೀಚ್ ಆಗ್ತಿರಲ್ಲ ಶಬರಿಮಲೆಯಿಂದ, ನಿಮ್ಮ ಮನೆಗೆ ಹೋದಾಗ ನಿಮ್ಮ ಒಂದು ಮನೆ ಮುಂದೆ ಇನ್ನೊಂದು ಕಾಯಿನ ಹೊಡೆದು ನೀವು ಮನೆ ಒಳಗೆ ಹೋಗಬೇಕು. ಇವಾಗ ಅಯ್ಯಪ್ಪನಿಗೆ ಮತ್ತು ಶಬರಿಮಲೆಗೆ ದೊಡ್ಡ ನಮಸ್ಕಾರ ಮಾಡಿ ಹೊರಡೋ ಟೈಮ್ ಬಂತು. ನಾವು ಅಲ್ಲಿ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ನಮ್ಗೆ ಅಲ್ಲಿಂದ ಬಿಟ್ಟು ಬರೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ತುಂಬ ಎಮೋಷ್ನಲ್ ಅನಿಸುತ್ತೆ ಅಲ್ಲಿಂದ ಬಿಟ್ಟು ಬರೋವಾಗ.
ನೋಡಿ ಇಳಿಯೋಕ್ಕೆ ಇಷ್ಟು ಕಷ್ಟ ಅನಿಸುತ್ತೆ. ಇದರಲ್ಲಿ ಡೋಲಿಗಳು ನೋಡಿದ್ರೆ ಇವ್ರನ್ನ ಇಷ್ಟು ತೂಕ ಇರೋ ಮನುಷ್ಯರನ್ನ ಹಿಂಗೆ ಹಾಕ್ಕೊಂಡು ಈ ಲೆವೆಲ್ಗೆ ಹತ್ಕೊಂಡು ಹೋಗ್ತಾರಲ್ಲ, ನಾವು ಏನು ಹೇಳಬೇಕೋ ಗೊತ್ತಿಲ್ಲ. ನಾನು ಆಲ್ರೆಡಿ ಇವ್ರ ಬಗ್ಗೆ ಸಣ್ಣ ವೀಡಿಯೋ ಮಾಡಿದ್ದೀನಿ, ಅದು ನನ್ನ ಚಾನಲ್ಲೇ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಹೋಗಿ ವಾಚ್ ಮಾಡಿ. ನಮ್ಮ ಒಂದು ಪಯಣ ಇಲ್ಲಿಗೆ ಮುಗಿತಾ ಬಂತು. ಇನ್ನೂ ಸ್ವಲ್ಪ ನಾವು ಮುಂದೆ ಹೋದರೆ ನಮಗೆ ಪಂಪ ಗಣಪತಿ ಟೆಂಪಲ್ ಸಿಗುತ್ತೆ. ಇವಾಗ ನಾವು ಎಕ್ಸಿಟ್ ಪಾಯಿಂಟಲ್ಲಿದ್ದೀವಿ. ಈ ಪ್ಲೇಸಿಗೆ ಬಂದಾಗಂತೂ ನಮಗೆ ಅಷ್ಟು ಖುಷಿಯಾಗುತ್ತೆ. ಏನಕ್ಕಂದರೆ ಅಷ್ಟು ದೂರ ನಾವು ನಡ್ಕೊಂಡು ಬಂದಿರ್ತೀವಿ. ಈ ಪ್ಲೇಸಿಗೆ ಬಂದು ನಮ್ಮ ಪಾದಗಳನ್ನ ಇಲ್ಲಿ ಇಟ್ಟಾಗ ಸೀರಿಯಸ್ಲಿ ತುಂಬಾ ರಿಲ್ಯಾಕ್ಸೇಷನ್ ಅನಿಸುತ್ತೆ, ತುಂಬಾ ಖುಷಿಯಾಗುತ್ತೆ. ನೀವೇ ನೋಡ್ಬೋದು ಬೇರೆ ಸ್ವಾಮಿಗಳು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇವಾಗ ಬಂದು ನಾವು ಪಂಪ ಎಕ್ಸಿಟ್ ಪಾಯಿಂಟಲ್ಲಿದ್ದೀವಿ. ಅಲ್ಲಿ ನಿಮಗೆ ಅಯ್ಯಪ್ಪನ ಸ್ಟ್ಯಾಚು ಕಾಣುತ್ತೆ. ಆ ಸ್ಟ್ಯಾಚು ಮುಂದೆ ನಿಮಗೆ ಬ್ಲೂ ಬಸ್ಗಳು ಪಾಸ್ ಆಗ್ತಿರುತ್ತೆ, ಅದು ಫ್ರೀ ಆಗಿರುತ್ತೆ. ಅವ್ರು ಬಂದು ನಿಮಗೆ ಪಂಪ KSRTC ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ಯಾವ ರೂಟ್ಗೆ ಹೋಗಬೇಕೋ ಆ ರೂಟ್ಗೆ ಬಸ್ಗಳು ಸಿಗುತ್ತೆ. ನಾವು ಅಲ್ಲಿಂದ ಚೆಂಗನೂರಿಗೆ ಬಸ್ ಹತ್ಕೊಂಡು ಹೋದ್ರಿ. ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ 4 ಜನಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಥರ ಡೌಟ್ ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.